ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಪರ್ಮಿಷನ್ ಕೇಳಿದ್ದಾರೆ. ಆ ವಿಚಾರದಲ್ಲಿ ಗಲಾಟೆ ಆಗಿದೆ. ಕೆಲವು ಬ್ಯಾನರ್ಗಳೆಲ್ಲ ನಂಗೆ ಗೊತ್ತಿಲ್ಲ, ಹೇಳ್ತೀನಿ. ಯಾಕಂದ್ರೆ ಇಂದು ಕರ್ನಾಟಕದಲ್ಲಿ ಪಥಸಂಚಲನ ವಿಚಾರದಲ್ಲಿ ರಾಜಕಾರಣ ಶುರು ಮಾಡ್ತಾ ಇದೆ. ನೋಡಪ್ಪ, ನಾವು ಮಾಡಿರೋದು ಯಾವುದೇ ಆರ್ಗನೈಸೇಷನ್ ಪರ್ಮಿಷನ್ ಇದು ಹಿಂದೆನೆ ಮಾಡಿತ್ತು. ಜಗದೀಶ್ ಶೆಟ್ಟರ್ ಇರುವಾಗಲೇ ಮಾಡಿತ್ತು. ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ. ಜಗದೀಶ್ ಶೆಟ್ಟರ್ ಯಾಕೆ ಮಾಡಿದ್ದಾಗ ಯಾಕೆ ಮಾಡಲಿಲ್ಲ? ಯಾಕ್ರಿ ಮಾಡಲಿಲ್ಲ ವಿರೋಧನ? ನಾವೀಗ ಟಾರ್ಗೆಟ್ RSS ಅಂತ ಅನ್ಕೊಂಡಿದ್ದಾರೆ. ಟಾರ್ಗೆಟ್ RSS ಅಲ್ವೇ ಅಲ್ಲ, ಎನಿ ಆರ್ಗನೈಸೇಷನ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸರ್, ಈ ವಿಚಾರದಲ್ಲಿ ರಾಜಕಾರಣ ಮಾಡಕ್ಕೆ ಶುರು ಮಾಡ್ತಾ ಇದ್ದಾರಾ ಅಂತ ಸರ್? ಬಿಜೆಪಿಯಿಂದ ರಾಜಕಾರಣ ಆಗ್ತಾ ಇದೆಯಾ ಅಂತ? ಬಿಜೆಪಿ ಯಾವಾಗಲೂ ರಾಜಕಾರಣನೇ ಮಾಡೋದು. ಇನ್ನೇನು ಬಿಟ್ಟು ಬೇರೆ ಏನ್ ಮಾಡಕ್ ಬರ್ತದೆ? ಜನರು ಬಡವ್ರ ಕೆಲಸ ಮಾಡಲ್ಲ, ಅವರು ರಾಜಕಾರಣ ಮಾಡೋದು. ಅಲ್ಲ, ರಾಜ್ಯಕ್ಕೆ ಕರ್ನಾಟಕದ ಶಾಂತಿಗೆ ಭಗ್ನ ಆಗೋ ಸಾಧ್ಯತೆಗಳು, ಯಾಕಂದ್ರೆ ಇಲ್ಲಿ ಜೋರ್ ಗಲಾಟೆಗಳಾಗ್ತದೆ. ಕರ್ನಾಟಕದ ಶಾಂತಿ ಸುವ್ಯವಸ್ಥೆಗೆ ಭಗ್ನ ಆಗೋ ಇಲ್ಲ. ಪೊಲೀಸ್ನವ್ರು ಇದ್ದಾರೆ, ನೋಡ್ಕೊತಾರೆ ಅವೆಲ್ಲ. ಸರ್, ಗುತ್ತಿಗೆದಾರ ಸಂಘದವರು ಪತ್ರ ಬರೆದಿದ್ದಾರೆ. ಗವರ್ನರ್ಗೂ ಕೂಡ ಪತ್ರ ಬರೀತೀವಿ, ನಮ್ಮ ಬಾಕಿನ ಚುಕ್ತ ಮಾಡದೇ ಇದ್ರೆ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಮಾತಾಡ್ತಾರೆ ನಮ್ಮ ಸಂಬಂಧಪಟ್ಟಂತ ಮಂತ್ರಿಗಳು ಮಾತಾಡ್ತಾರೆ. ಉದ್ಯೋಗ ಮೇಳ ಮಾಡಿದ್ದಾರೆ, ಯಶಸ್ವಿ ಆಗಿದೆ. 1300 ಜನ ಕೆಲಸ ಸಿಕ್ಕಿದೆ. ಮತ್ತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮಾಡ್ತೀರಾ? ಬೇರೆ ಜಿಲ್ಲೆಗಳಲ್ಲೂ ಮಾಡ್ತೀವಿ. ಬೇರೆ ಜಿಲ್ಲೆಗಳು, ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತೀವಿ. ವಿಶೇಷ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲಾರ್ದು ಬರ್ಸ್ಕೊಟ್ಟೆಪ್ಪ ಅಲ್ಲಿ. ಅಯ್ಯೋ, ನಾವು ಅಲ್ಲಿ ಬುಡ್ಲಿಲ್ಲ ಒಳಗೆ ಅಣ್ಣ ವಿಶೇಷ ಅಂತ ಬಾಬಾ ಪ್ರಭು
ಅಂತೀರಿಲ್ವಾ ಸೈಡ್ ಬನ್ನಿ ಕೊಟ್ಟಲ್ಲ ಬಣ್ಣ ಇಲ್ಲೇ ಹಿಂದೆ ಬರ ಅಪ್ಪಾಜಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.